ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ಈ ವಿಡಿಯೋದಲ್ಲಿ ನಾನು ಬ್ರೆಡ್ ಮತ್ತು ಎಗ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರೋಂಥ ಸ್ಯಾಂಡ್ವಿಚ್ ರೆಸಿಪಿನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಇವಾಗ ಬೇರೆ ಮಳೆಗಾಲ ಆಗಿರೋದ್ರಿಂದ ಈ ಚಳಿಗೆ ಏನಾದರೂ ತಿನ್ನಬೇಕು ಅಂತ ನಮ್ಮ ಬಾಯಿ ತುಂಬ ಚಡಪಡಿಸ್ತಿರುತ್ತೆ. ಆ ಟೈಮ್ನಲ್ಲಿ ನೀವು ಈ ಥರ ಎಗ್ಗು ಮತ್ತು ಬ್ರೆಡ್ಡನ್ನ ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚ್ನ ಮಾಡಿಕೊಂಡು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಈ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ವೆಜಿಟಬಲ್ ಚಾಪರ್ಗೆ ನಾನು ಒಂದು ದಪ್ಪ ಗಾತ್ರದ ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಂತರ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀವು ನೀಟಾಗಿ ಚಾಪರಲ್ಲಿ ಅದನ್ನು ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಈ ಥರ ಚಾಪರಲ್ಲಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚಿಕ್ಕದಾಗಿ ಕಟ್ ಆಗುತ್ತೆ. ಆವಾಗ ಸ್ಯಾಂಡ್ವಿಚ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸಣ್ಣದಾಗಿ ಚಾಪ್ ಆಗಿದೆ ಅಲ್ವಾ? ಇವಾಗ ನಾನು ಇದೇ ಮಿಶ್ರಣಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 1/4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಾಟ್ ಮಸಾಲಾನ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆ ನಾನಿಲ್ಲಿ ಮುಂಚೆನೇ 4 ಮೊಟ್ಟೆಗಳನ್ನ ಒಡೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಅದನ್ನು ಕೂಡ ನಾನು ಈ ಚಾಪರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಮತ್ತೆ ಅದ್ರ ಮುಚ್ಚುಳನ ಮುಚ್ಚಿ ನೀವು ಅದನ್ನು ಲೈಟಾಗಿ ನೀವು ಸ್ವಲ್ಪ ಬ್ಲೆಂಡ್ ಮಾಡಬೇಕಾಗುತ್ತೆ. ಈ ಥರ ಮೊಟ್ಟೆನೂ ಹಾಕಿ ನೀವು ಈ ಥರ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದ್ರದ್ದು ಬ್ಯಾಟರ್ ಇದೆಯಲ್ಲ, ಅದು ತುಂಬ ಫ್ಲಫಿಯಾಗಿ ಬರುತ್ತೆ. ನಾವು ಸ್ಯಾಂಡ್ವಿಚ್ನ ಮಾಡಿದಾಗ ಅದು ಬಲೂನ್ ಥರ ಉಬ್ಬದಂಗೆ ಬರುತ್ತೆ. ನೋಡಿ, ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬ್ಯಾಟರು ಬಂದಿರುತ್ತೆ ಅಂತ. ನೋಡಿ, ಈ ಥರ ಬರಬೇಕು ಅಂದರೆ ನೀವು ಈ ಥರ ಚಾಪರಲ್ಲೇ ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಅದರಲ್ಲಿರೋ ಅಂಥ ಕಟಿಂಗ್ ಬ್ಲೇಡ್ನ ನಾನು ತೆಗೆದು ಮತ್ತೆ ಅದೇ ಬ್ಯಾಟರಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಅರ್ಧ ಟೊಮೆಟೊನ ಅದ್ರ ಒಳಗಡೆ ಭಾಗ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬರೀ ಮೇಲ್ಭಾಗನ ಮಾತ್ರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಅದನ್ನು ನೋಡಿ, ಈ ಥರ ಒಂದು ಬ್ಯಾಟರು ರೆಡಿ ಆಯಿತು. ಇವಾಗ ನಮಗೆ ಸ್ಯಾಂಡ್ವಿಚ್ ಮಾಡೋದಕ್ಕೆ ಒಂದು ಎಗ್ ಬ್ಯಾಟರ್ ರೆಡಿ ಆಯಿತು. ಇದನ್ನು ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ ನಾನಿಲ್ಲಿ ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಬ್ರೆಡ್ ಸ್ಲೈಸಸ್ನ ತೊಗೊಂಡು ನೀವು 4 ಕಡೆನೂ ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಕಟ್ ಮಾಡಿಕೊಂಡು ನೀವು ಹೊರಗಡೆ ಭಾಗ ಮತ್ತು ಒಳಗಡೆ ಭಾಗನ ಸಪ್ರೇಟ್ ಮಾಡಿ ಎಲ್ಲ ಬ್ರೆಡ್ ಸ್ಲೈಸಸ್ನು ನೀವು ಎಷ್ಟು ಬ್ರೆಡ್ಡು ಮಾಡ್ತೀರಾ ಸ್ಯಾಂಡ್ವಿಚ್ಚು ಅಷ್ಟನ್ನ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ತವಾನ ಕಾಯೋದಕ್ಕೆ ಇಟ್ಟಿದ್ದೆ. ಅದು ಕಾದ ನಂತರ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ಡಿನ ಹೊರಭಾಗ ಅದನ್ನು ಹಾಕಿ ಅದ್ರ ಮೇಲೆ 1 ಸ್ಪೂನಷ್ಟು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್ಗುದು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಹಾಕಿ ಅದ್ರ ಮೇಲೆ ಅದ್ರದ್ದು ಒಳಗಡೆ ಭಾಗನ ನೀವು ಮೇಲ್ಗಡೆ ಇಟ್ಟು ಪ್ರೆಸ್ ಮಾಡಿ ನೋಡಿ, ಈ ಥರ ಹಿಂದೆ ಮತ್ತು ಮುಂದೆ ಅದನ್ನು ನೀಟಾಗಿ 2-3 ಸಲ ತಿರುವಾಕೊಳ್ತಾ ನೀವು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗಂತೂ ಚಳಿಗಾಲ ಆಗಿರೋದ್ರಿಂದ ಮಕ್ಕಳು ಪಾಪ ಸ್ಕೂಲಿಂದ ತುಂಬಾ ಟಯರ್ಡಾಗಿ ಬರ್ತಾರೆ. ಅದ್ರ ಜೊತೆ ಈ ಚಳಿ ಬೇರೆ ಥಂಡಿ, ಅವುಗಳು ಗಾಳಿನಲ್ಲಿ ಬಂದಿರ್ತಾರೆ. ಅವ್ರಿಗಂತೂ ತುಂಬ ಏನಾದರೂ ತಿನ್ನಬೇಕು ಅನಿಸ್ತಿರುತ್ತೆ. ಡೈಲಿ ಬಜ್ಜಿ ಬೋಂಡ ಅದನ್ನೇ ಎಣ್ಣೆನಲ್ಲಿ ಕರೆದಿರೋದನ್ನೇ ಮಾಡ್ಕೊಂಡು ತಿನ್ನೋದಷ್ಟು ಒಳ್ಳೆಯದಲ್ಲ. ಆ ಟೈಮ್ನಲ್ಲಿ ನೀವು ಈ ಥರ ಆರಾಮಾಗಿ ಅವ್ರು ಬರೋಷ್ಟ್ರೊಳಗಡೆ ಈ ಥರ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡು ಬ್ರೆಡ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ರೆ ಅವ್ರು ಬಂದು ಫ್ರೆಶ್ ಅಪ್ ಆಗೋಷ್ಟ್ರೊಳಗಡೆ ನೋಡಿ ನಾವು ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ಹಾಲು ಜೊತೆ ಅಥವಾ ಟೀ ಕಾಫಿ ಕುಡಿಯೋ ಮಕ್ಳುಗಳಾದರೆ ಟೀ ಕಾಫಿ ಜೊತೆ ಅವ್ರಿಗೆ ಸರ್ವ್ ಮಾಡಿದ್ರೆ ತುಂಬಾ ಖುಷಿಪಟ್ಟು ತಿಂತವೆ. ಅದ್ರ ಜೊತೆ ನಮಗೂ ಕೂಡ ಆಗುತ್ತೆ. ನನ್ನ ಮಗಂಗಂತೂ ತುಂಬಾ ಇಷ್ಟ ಇದು. ನೋಡಿ, ಈ ಥರ ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ಥರ ಸ್ವಲ್ಪ ಬ್ರೌನಿಷ್ ಕಲರ್ಗೆ ತಿರುವಾವರೆಗೂ ನೀವು ಚೆನ್ನಾಗಿ 2 ಕಡೆನೂ ಟರ್ನ್ ಮಾಡ್ತಾ ಪ್ರತಿಯೊಂದು ಬ್ರೆಡ್ ಸ್ಲೈಸಸ್ಗಳನ್ನು ನೀವು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋ ಅಂಥ ಬ್ರೆಡ್ ಸ್ಯಾಂಡ್ವಿಚ್ಚು ರೆಡಿನೇ ಆಗೋಗುತ್ತೆ. ಇದನ್ನು ತುಂಬ ವಿಧಾನಗಳಲ್ಲಿ ಮಾಡ್ಬೋದು, ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಬ್ಯಾಟರ್ ಒಳಗಡೆ ಬ್ರೆಡ್ನ ಹಾಗೇ ಅದ್ದಿ
ತವಾ ಮೇಲೆ ಅದನ್ನು ಬೇಯಿಸ್ಕೊಂಡ್ರೆ ಅದು ಇನ್ನೂ ತುಂಬ ಈಸಿ ಇದಕ್ಕಿನ್ನ. ಬಟ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಟೀ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ, ನನ್ನ ಮಗನಿಗೆ ಹಾಲು ಕೊಟ್ಟಿದ್ದೆ. ನೋಡಿ ಈ ಥರ ಯಾವ ಥರ ಗುಳುಮ್ ಸ್ವಾಹ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ಮಾಡಿಕೊಂಡು ಗುಳುಮ್ ಸ್ವಾಹ ಮಾಡಿ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಮಳೆಗಾಲದಲ್ಲಂತೂ ನೀವು ಟ್ರೈ ಮಾಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸ್ಯಾಂಡ್ವಿಚ್ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.